ನಾನು ಪಾಪ್ ಸಂಸ್ಥೆನಲ್ಲಿ ಕೋಆರ್ಡಿನೇಟ್ರಾಗಿ ಕೆಲಸ ಮಾಡ್ತಾಯಿದ್ದೀನಿ. ಸೊ ಫಸ್ಟ್ ಆಫ್ ಆಲು ಪಾಪ್ ಸಂಸ್ಥೆಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನಕ್ಕೆ ಅಂದರೆ ನಮ್ಮದು ಬಂದು ಅನ್ಆರ್ಗನೈಸ್ಡ್ ಸೆಕ್ಟರ್ ಅಂತ. ಸೊ ನಮ್ಮನ್ನು ಗುರುತಿಸೋದಕ್ಕೆ ಯಾವುದೇ ರೀತಿ ಒಂದು ದಾಖಲೆಗಳಿಲ್ಲ. ಸೊ ಹಾಗಾಗಿ ಏನಾಗುತ್ತೆ, ನಾವು ಎಲ್ಲಾದ್ರೂ ಒಂದು ಕಡೆ ನಾವು ಬ್ರೀಡರ್ ಅಂತ ಹೇಳ್ಕೊಳ್ಳೋದಕ್ಕೋ ಮತ್ತು ಪೆಟ್ ಶಾಪ್ ಇಟ್ಟಿದ್ದೀವಿ ಅಂತ ಹೇಳ್ಕೊಳ್ಳೋದಕ್ಕೂ ಒಂದು ಸ್ವಲ್ಪ ನಾಚಿಕೆ ಸ್ವಭಾವ ಅಂತ. ಸೊ ಏನಕ್ಕೆ ಅಂದರೆ ನಮ್ಮನ್ನು ಹೊರಗಡೆ ಜನ ಬಂದು ಅಥವಾ ನಮ್ಮನ್ನು ಗುರ್ತಿಸೋರು ಬಂದು ಏನೋ ನೋಡಪ್ಪ ನಾಯಿ ಬ್ರೀಡ್ ಮಾಡ್ತಾನಂತೆ ಸೊ ಅನ್ನೋ ಒಂದು ಕೀಳು ಭಾವನೆಯಿಂದ ನೋಡ್ತಾರೆ. ಸೊ ಹಾಗಿರುವಾಗ ಸೊ ನಮಗೆ ಆದಂಥ ಒಂದು ಗೌರವ ತಂದುಕೊಡೋವಂಥ ಕೆಲಸ ನಡೀತಾ ಇದೆ ಅಂತ ನಮ್ಮ ಪಾಪ್ ಸಂಸ್ಥೆನಲ್ಲಿ ನಮಗೆ ತಿಳಿದು ಬಂದಿದೆ. ಸೊ ಹಾಗಾಗಿ ನಾವು ಪಾಪ್ ಸಂಸ್ಥೆ ಜೊತೆ ಕೈ ಜೋಡಿಸೋದಕ್ಕೆ ವಾಲಂಟಿಯರಾಗಿ ಮುಂದೆ ಬಂದಿದ್ದೀವಿ. ಸೊ ನಾನು ಎಲ್ಲ ಬ್ರೀಡರ್ಗಳಿಗೂ ಏನು ಹೇಳೋದು ಇಷ್ಟಪಡ್ತೀನಿ ಅಂದರೆ, ಯಾರೂ ಹೆಸಿಟೇಟ್ ಮಾಡಿಬಿಡಿ, ಯಾರೂ ಏನು ಹೇಳ್ತಾರೆ ಧೃತಿಗೆಡ್ದಿರ ಆರಾಮಾಗಿ ನಮ್ಮ ಸಂಸ್ಥೆ ಜೊತೆ ಕೈ ಜೋಡಿಸೋದಕ್ಕೆ ಮುಂದೆ ಬರಬೇಕು. ಮತ್ತು ಇನ್ನೊಂದು ಬ್ರೀಡಿಂಗ್ ಮಾಡ್ತಾಯಿರೋ ಬ್ರೀಡರ್ಸ್ಗೆಲ್ಲ ಏನು ಹೇಳ್ತೀನಿ ಅಂದರೆ, ಈ ಕೆನಲ್ಸ್ಗಳನ್ನ ನೀಟಾಗಿ ಇಟ್ಕೊಳ್ಳಿ, ಮತ್ತು ನಾಯಿಗಳನ್ನ ಟೈಮ್ ಟು ಟೈಮ್ ವ್ಯಾಕ್ಸಿನ್ ಮಾಡೋದಾಗಿರ್ಬೋದು, ಇಲ್ಲಾಂದರೆ ಅವಕ್ಕೆ ಫೀಡಿಂಗ್ ಆಗಿರ್ಬೋದು, ಯಾವ ಥರ ಸಪ್ಲಿಮೆಂಟ್ಸ್ ಕೊಡಬೇಕು, ಯಾವ ಟೈಮ್ಗೆ ಏನು ಮಾಡಬೇಕು ಅನ್ನೋದನ್ನು ಮನಸ್ಸಲ್ಲಿ ಇಟ್ಕೊಂಡು ಕೆಲಸ ಮಾಡಿ, ಅದ್ರ ಮೇಲ್ಗಡೆ ಗಮನ ಕೊಟ್ಟು ಕೆಲಸ ಮಾಡಿ. ಸೊ ಹಾಗಿರುವಾಗ ಏನಾಗುತ್ತೆ, ಅನಿಮಲ್ ಕ್ರೂಯಲ್ಟಿ ಅನ್ನೋದು ಇರೋದಿಲ್ಲ. ಜನಗಳಿಗೆ ಏನು ಬಂದಿದೆ ಅಂತಂದರೆ ಮನಸ್ಸಲ್ಲಿ, ಒಬ್ಬ ಇವನು ಡಾಗ್ ಬ್ರೀಡರ್ ಅಂತಂದರೆ ಇವನು ನಾಯಿಗಳಿಗೆ ಸರಿಯಾಗಿ ವ್ಯಾಕ್ಸಿನೇಷನ್ ಮಾಡೋದಿಲ್ಲ, ಊಟ ಹಾಕೋದಿಲ್ಲ, ಜಸ್ಟ್ ವರ್ಷಕ್ಕೆ 1 ಸರಿ ಅಥವಾ 2 ಸರಿ ಅದಕ್ಕೆ ಹೀಟಿಗೆ ಬಂದಾಗ ಬ್ರೀಡ್ ಮಾಡೋದನ್ನೇ ನೋಡ್ತಾನೆ ಹೊರತು ಅದಕ್ಕೆ ಮಿಕ್ಕಿದ ಯಾವುದೇ ರೀತಿ ಬೇಕಾಗಿರುವಂಥ ಸವಲತ್ತುಗಳು ಒದಗಿಸ್ತಾ ಇಲ್ಲ ಅನ್ನೋದು ಜನಗಳ ಮೈಂಡಲ್ಲಿದೆ. ಸೊ ಹಂಗಿರುವಾಗ ನಾವೇನು ಅಂತ ತೋರಿಸೋದಕ್ಕೆ ಒಂದು ಅವಕಾಶ ಇವಾಗ ಸಿಕ್ಕಿದೆ. ಸೊ ಟ್ರಾನ್ಸ್ಪರೆಂಟ್ ಆಗಿದ್ದು ನಮ್ಮ ಪಾಪ್ ಸಂಸ್ಥೆ ಏನಿದೆ ಅದ್ರ ಜೊತೆ ಕೈ ಜೋಡಿಸ್ಬೇಕಂತಂದರೆ ನಿಮಗೆ ನಿಮ್ಮದೇ ಆದಂಥ ಒಂದು ಎಲಿಜಿಬಿಲಿಟಿ ಇರುತ್ತೆ. ಸೊ ಆ ಎಲಿಜಿಬಿಲಿಟಿ ಏನಾಗುತ್ತೆ ಏನಂತಂದರೆ, ನಿಮ್ಮ ಕೆನಲ್ಗಳನ್ನ ನೀಟಾಗಿ ಇಟ್ಕೊಳ್ಳೋದು, ನಾಯಿಗಳನ್ನ ವ್ಯಾಕ್ಸಿನೇಷನ್ ಶೆಡ್ಯೂಲ್ ನೋಡ್ಕೊಂಡು ವ್ಯಾಕ್ಸಿನ್ ಮಾಡಿಸೋದು, ಮತ್ತು ಏನೇ ಒಂಚೂರು ಸಮಸ್ಯೆ ಆದರೂ ನಾಯಿನ ಡಾಕ್ಟ್ರ್ ಹತ್ರ ತೊಗೊಂಡೋಗಿ ತೋರಿಸೋದು, ಆಮೇಲಿಂದ ನಾಯಿಗಳಿಗೆ ಸ್ವಲ್ಪ ಓಡಾಡಲಿಕ್ಕೆ ಜಾಗ ಆಗಿರ್ಬೋದು, ತಿನ್ನೋವಂಥ ಆಹಾರನ ಒಳ್ಳೆಯ ಆಹಾರನ ಪ್ರೊವೈಡ್ ಮಾಡೋದಾಗಿರ್ಬೋದು, ಕುಡಿಯೋ ನೀರು ಆಗಿರ್ಬೋದು, ಕುಡಿಯೋ ನೀರು ಅಷ್ಟೇ ಒಳ್ಳೆ ಕ್ವಾಲಿಟಿ ಇರೋವಂಥ ನೀರನ್ನ ಪ್ರೊವೈಡ್ ಮಾಡೋದಾಗಿರ್ಬೋದು, 24 hours ನೀರು ಅವೈಲೇಬಲ್ ಇರೋ ಥರ ನೋಡ್ಕೊಬೇಕು. ಸೊ ಈ ಥರ ಎಲ್ಲ ಸಣ್ಣ ಪುಟ್ಟ ವಿಷಯಗಳ ಬಗ್ಗೆ ನಾವು ಗಮನ ಹರಿಸ್ತಾ ಹೋದರೆ ಸೊ ನಮ್ಮ ಒಂದು ಗೌರವ ಘನತೆ ಏನಿದೆ ಆಟೋಮೆಟಿಕ್ಕಾಗಿ ಮೇಲೆತ್ತುವಂಥ ಕೆಲಸಗಳು ನಡೀತವೆ. ನಾವು ಈ ಸ್ಟ್ಯಾಂಡರ್ಡ್ಸ್ನೆಲ್ಲ ಕ್ಲೀನಾಗಿ ನಿರ್ವಹಿಸ್ಕೊಂಡು ಹೋಗೋದ್ರಿಂದ ಯಾವುದೇ ರೀತಿ ಆ್ಯಕ್ಟಿವಿಸ್ಟ್ಗಳಾಗಿರ್ಬೋದು, ಮತ್ತು NGOಗಳಾಗಿರ್ಬೋದು, ಮತ್ತು ಬೇರೆ ಇನ್ಯಾವುದೇ ಒಂದು ಸಂಸ್ಥೆ ಸಂಘಗಳಿಗಾಗಿರ್ಬೋದು ನಾವು ಹೆದರ್ಕೊಳ್ಳೋವಂಥ ಅವಶ್ಯಕತೆ ಇರೋದಿಲ್ಲ. ಯಾಕಂದರೆ ನಾವು ಏನು ಗೌರ್ಮೆಂಟ್ ಅವರು ಮಾಡಿದ್ದಾರೆ ಸ್ಟ್ಯಾಂಡರ್ಡ್ಸು ಅದ್ರ ಪ್ರಕಾರನೇ ನಾವು ಅಳವಡಿಸ್ಕೊಂಡು ಹೋಗ್ತಾ ಇರೋದ್ರಿಂದ ನೆಕ್ಸ್ಟ್ ಅವ್ರು ಫರ್ದರ್ ಏನೇ ರೂಲ್ಸಲ್ಲಿ ಚೇಂಜಸ್ ಮಾಡಿದ್ರು ಅಥವಾ ಇವಾಗ ಪ್ರೆಸೆಂಟ್ ಇರೋ ರೂಲ್ಸ್ಗಳನ್ನೂ ನಾವು ನಮ್ಮ ಮೇಲೆ ಇಂಪ್ಲಿಮೆಂಟ್ ಆದಾಗ ಅದನ್ನು ನಿರ್ವಹಿಸ್ಕೊಂಡು ಹೋಗೋದೇನು ಕಷ್ಟ ಆಗಲ್ಲ ಅಂತ ನನ್ನ ಅಭಿಪ್ರಾಯ. ಪಾಪ್ ಸಂಸ್ಥೆಯಲ್ಲಿ ಸೇರಿಕೊಂಡಾಗಿಂದ ಸಮಾಜಕ್ಕೆ ನಮ್ಮ ಕಡೆಯಿಂದ ಏನು ಉಪಯೋಗ ಇದೆ ಮತ್ತು ಗೌರ್ಮೆಂಟ್ಗೆ ನಮ್ಮಿಂದ ಏನು ಲಾಭ ಇದೆ ಅನ್ನೋದು ನಮಗೆ ಕಂಡು ಬಂದಿದೆ. ಸೊ ಒಬ್ಬ ಬ್ರೀಡರ್ ಆಗಿ ನಾನೇನು ಇವಾಗ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಾವು ಬ್ರೀಡ್ ಮಾಡೋದ್ರಿಂದನೇ ಒಬ್ಬ ವೆಟರ್ನರಿ ಡಾಕ್ಟ್ರಿಗೆ ಕೆಲಸ ಸಿಗೋದು, ಮತ್ತು ಯಾವುದೇ ಒಂದು ಪೆಟ್ ಫುಡ್ ಆಗಿರ್ಬೋದು, ಮತ್ತು ಬೇರೆ ಯಾವುದೇ ಒಂದು ಬೆಲ್ಟು ಚೈನು ಮ್ಯಾನುಫ್ಯಾಕ್ಚರ್ ಮಾಡ್ತಾರಲ್ಲ ಅಂಥವ್ರಿಗಾಗಿರ್ಬೋದು ನಮ್ಮಿಂದನೇ ಇನ್ಕಮ್ ಜನ್ರೇಟ್ ಆಗೋದು. ಹಾಗಾಗಿ ಪಾಪ್ ಸಂಸ್ಥೆಗೆ ಸೇರಿರೋದ್ರಲ್ಲಿ ನನಗೆ ತುಂಬ ಹೆಮ್ಮೆ ಇದೆ. ಐ ಸಪೋರ್ಟ್ ಪಾಪ್.